ಇನ್ನು ಪ್ರಚಾರದ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಚುನಾವಣೆಗೆ ಪ್ರಚಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ರೋಡ್ ಶೋ ನಡೆಸಲಾಯಿತು ಸಿಎಂ ಸಿದ್ದರಾಮಯ್ಯರಿಂದ. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಈ ಟ್ರಾಫಿಕ್ ಜಾಮ್ನಿಂದಾಗಿ ಪ್ರಚಾರಕ್ಕಾಗಿ ತೆರಳುತ್ತಾ ಇದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಕಿರಿಕಿರಿಯನ್ನ ಅನುಭವಿಸಬೇಕಾಯಿತು. ಆದರೆ ಸಾಕಷ್ಟು ಸಮಯ ಟ್ರಾಫಿಕ್ ಜಾಮ್ನಲ್ಲಿ ಕಳೆದರೂ ಕೂಡ ಚುನಾವಣೆ ಟೈಮ್ನಲ್ಲಿ ಇವೆಲ್ಲ ಕಾಮನ್ ಅಂತ ಪ್ರತಿಕ್ರಿಯೆ ನೀಡಿದ ಬಿಎಸ್ವೈ ಅಲ್ಲಿಂದ ನಿರ್ಗಮಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ನಡೆಸ್ತಾ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ನಡೆಸ್ತಾ ಇದ್ರೆ, ಇತ್ತ ತಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ತೆರಳ್ತಾ ಇದ್ದ ಬಿಜೆಪಿ ನಾಯಕರಿಗೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಉಂಟಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಟ್ರಾಫಿಕ್ ಜಾಮ್ನ ಕಿರಿಕಿರಿಯನ್ನ ಅನುಭವಿಸಿದ್ರು. ಆದ್ರೆ ಚುನಾವಣೆ ಟೈಮ್ನಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳಿ ಅಲ್ಲಿಂದ ತಾವು ತೆರಳಬೇಕಾಗಿದ್ದ ಸ್ಥಳಕ್ಕೆ ಬಿಎಸ್ವೈ ತೆರಳಿದ್ರು. ತುಂಬಾ ಚೆನ್ನಾಗಿದೆ, ಗೆಲ್ತೇವೆ. ರೋಡ್ ಶೋ ಮಾಡ್ತಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಮಾಡ್ಲಪ್ಪ. ಕ್ವೈಟ್ ನ್ಯಾಚುರಲ್. ಎಲೆಕ್ಷನ್ ಟೈಮ್ಸ್ ಆರ್ ಆಲ್ ಕ್ವೈಟ್ ನ್ಯಾಚುರಲ್. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಥ್ಯಾಂಕ್ ಯು.